ಕೇಳಿ. ಮುನಿ ಪಾದಗೆ ನಮಿತೆ ಯಾವುದರ ಹೊಸ ವರ್ತಮಾನವಿದ್ದರೆ ಅದನ್ನು ಎನ್ನ ಮುಂದೆ ತಿಳಿಸಿರಿ ಸ್ವಾಮಿ. ಸಜ್ಜನ ಪ್ರೇಮಿ ತಾತ ಚೆನ್ನಾಗಿ ಹೇಳು. ದ್ವಾರಕಾವತಿಗೆ ಎದ್ದು ಬಂದು ದ್ವಾರಕಾವತಿಯಿಂದ ಕಮಲಾವತಿಗೆ ಕನ್ಯಾ ಮಣಿಯಳಾದ ಮನ್ಮಥನಿಗೆ ನಿನ್ನನ್ನು ದ್ರೌಪದಿ ಕೃಷ್ಣನನ್ನು ಪರಿಪರಿಯಿಂದ ನಿಲ್ಲಿಸಿ ದ್ರೌಪದಿಯ ಅಮ್ಮಯ್ಯ ಅದೇ ಸಮಯಕ್ಕೆ ನಾನು ಹೋಗಲಾಗಿ ವೀರಪ್ಪನ ಸಿಟ್ಟು ವೀರಪ್ಪನ ಮೇಲೆ ಹಾಕಿದಂತೆ ಆ ದ್ರೌಪದಿ ಸಿಟ್ಟು ತಂದು
ಸ್ವಾಮಿ. ನಮಗೆ ಹತ್ತಿರದೆವು ಬಿಟ್ಟುವಲ್ಲಿ ಎಕ್ಕೋಚಿತ ಒಬ್ಬ ರಾಜಪುತ್ರರಲ್ಲಿ ಅಮ್ಮಯ್ಯ ಮನ್ಮಥನ ಆಸೆಯನ್ನು ಬಿಟ್ಟು ಗುಲಪ್ಪೋರು ವಿದ್ಯಾಭ್ಯಾಸ ಆಸೆಯನ್ನು ಇಟ್ಟುಕೊಳ್ಳಿ ಮಗಳೇ ಸುಗ್ರಾಂಸದ ನಿಗದಿ ನಿಮ್ಮ ತಂದೆಯ ಮಗಳನ್ನು ನಿಮಗೆ ಯಾತಕ್ಕೆ ಬೇಕು ನಿಮ್ಮ ಲಗಡೆ ಅಮ್ಮಯ್ಯ ತಾತಯ್ಯ, ಇನ್ನು ನಾನು ಹೋಗಿ ಬರುವೆನು, ಅಪ್ಪಣೆಯನ್ನು ಕೊಡುವುದು ಈಗಲೇ. ನೀವು ಬಂದ ಕೆಲಸವಂತೂ ಮುಗಿಯುತ್ತಲ್ಲ, ನಿಮ್ಮದೇನಿಲ್ಲ ಕೆಲಸ, ತಾವಿನ್ನು ಧಾರಾಳವಾಗಿ ಹೋಗಿ ಬರಬಹುದು. ಒಳ್ಳೆಯದಿದೆ ತಾಯಿ. ಏನು ಮಾಡುವನು ಮಗಳೇ? ಆಹೋ ಅಪ್ಪಯ್ಯ, ಅಮ್ಮ ಮಗಳೇ, ಈ ನಿನ್ನ ಕೋಪವೇ ನನಗೆ ತಾಪವಾಗಿ ಹೋಗಿರುವುದು ಅಪ್ಪಯ್ಯ. ಅದು ಯಾತಕ್ಕೆ ಮಗಳೇ? ಹೇಳುವನು ಕೇಳು ಅಪ್ಪಯ್ಯ. ಅದು ಏನು ಚೆನ್ನಾಗಿ ಹೇಳಮ್ಮ ಮಗಳೇ. ನಿಮ್ಮ ಕೋಪವು ನಿನ್ನ ಮನಗೆ ತಾಪವು, ನಿಮ್ಮ ಕೋಪವು ನಿನ್ನ ಮನಗೆ ತಾಪವು. ಬಂದಿದ್ದರೆ ಅಮ್ಮ ಮಗಳೇ, ತುಂಬಿದ ಸಭೆಯೊಳಗೆ ಒಂದು ಹೆಣ್ಣನ್ನು ಲೆಕ್ಕಿಸದೆ ಮನ ಬಂದಂತೆ ನಿಂದಿಸಿ ಹೊರ ತಪ್ಪಿಸಿದಂತೆಲ್ಲ ಅಪ್ಪಯ್ಯ. ಸಹಜವಾಗಿ ತಪ್ಪಿಸಿದನು ಮಗಳೇ. ಅಯ್ಯೋ, ಆ ಹೆಣ್ಣು ಅದೆಷ್ಟು ಮನ ನೊಂದುಕೊಂಡು ಹೋದಳು ಏನು. ಒಮ್ಮಿಂದೊಮ್ಮೆಲೆ ಇಂಥ ಕಾರ್ಯವನ್ನು ಮಾಡೋದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ತಂದೆ? ಇದನ್ನು ಕೇಳುವುದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಅಮ್ಮ ರತಿದೇವಿ, ನೀನಂಥ ದಡ್ಡವಳು. ಯಾತಕ್ಕೆ ಅಪ್ಪಯ್ಯ? ಆ ತಮನಾದ ಗುಲಗೇಡಿ ಕಳ್ಳ ಕೃಷ್ಣನ ಮಗನಿಗೆ ನಿಂದನು ಕೊಡುಗೆಂದು ಎಂತ ಕಠೋರವಾದ ನಿನಗೆ ಎಷ್ಟು ಪರಿಪರಿಯಿಂದ ಹೇಳಿದರು ಆ ಹತಮನಾದ ಗುಲಗೇಡಿ ಕಳ್ಳ ಕೃಷ್ಣನ ಮಗನನ್ನು ಮಾಡಿಕೊಡುವೆ ಎಂದು ಒಂದೇ ಹಠವನ್ನು ಸಾಧಿಸುವುದ ಬಳಿ ಬಯಲಾಗಿ ಸಾರಥಿ ಈ ರತಿದೇವಿಗೆ ಎಷ್ಟು ಪರಿಪರಿಗಿಂದ ಹೇಳಿದರು ಆ ಮನ್ಮಥನನ್ನು ಬಿಟ್ಟು ಬೇರೆ
ಕಾರಣವೇನು? ಹೇ ಸುಂದರೇ, ಸುಂದರ, ನಮ್ಮ ಸುಂದರ ಮಗಳಾದ ಋತುದೇವಿಯು ಆ ಮನ್ಮಥನನ್ನು ಬಿಟ್ಟು ಬೇರೆ ಯಾರನ್ನು ಲೆಕ್ಕ ಆಗುವುದಿಲ್ಲ ಎಂದು ಒಂದೇ ಹಠವನ್ನು ಸಾಧಿಸುತ್ತಿರುವಳ. ಹೇ ಸುಂದರೇ, ಸುಂದರ, ಆದ ಕಾರಣ ಆ ಋತುದೇವಿಯ ಬುದ್ಧಿ ಮಾತುಗಳನ್ನು ಹೇಳಿ ಮನ್ಮಥನನ್ನು ಮರೆಯುವಂತು ಮಾಡುತ್ತಾಂತೆ ಸದ್ಗುಣವಂತೆ. ನಿಮ್ಗೆ ಇಷ್ಟ ಎಂತಾಗ್ಲಿಕ್ಕಂತ? ಅಮ್ಮ ಮಗಳೇ, ಜನನಿ, ತಂದೆಯ ಮಾತನ್ನ ಮೇರೆ ಮನ್ಮಥ ನನ್ನ ಗಂಡನೆಂದು ಏಕೆ ಒಂದೇ ಹಠವನ್ನು ಹಿಡಿದು ಬಿಟ್ಟು ತಂದೆಯ ಮಾತಿನಂತೆ ನಡೆದುಕೊಂಡ ಮಗಳೇ ಮಾಡಬೇಡ ಮತ್ತೆ ಅವರಗಳೇ. ಅಮ್ಮ ಜನನಿ, ಅಮ್ಮ ಮಗಳೇ, ಮನ್ಮಥನೇ ಎನ್ನ ಪತಿ ಎಂದು ನಾನೀಗಾಗಲೇ ನನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು ತಾಯಿ. ಪ್ರತಿ ಎತ್ತದಿರು ನಿನ್ನ ಬಾಯಿ. ಏನು ನಿನ್ನ ಧೈರ್ಯ ದೊಡ್ಡದು ಇರಬೇಕು. ನಮ್ಮ ಅಪ್ಪನ ಮಗಳಲ್ಲ. ನಿನ್ನ ಸಮಯ ಬರೋವರೆಗೂ ನೀನು ಕಾಯಿ. ಯಾವಾಗ ಬರೋದು ಬೇಗ ಬರೋದು ನೋಡುವೆ. ಬೊಮ್ಮನಾಳು ಗ್ರಾಮದಲ್ಲಿ ಅವರು ಸುಮಾಕುಗ 200 ರೂಪಾಯಿ, ಉಮಾಕುಗ 200 ರೂಪಾಯಿ, ತಬಲ ನಾಗೇಶನಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಉಂಡುಬಂಡೆ ಗ್ರಾಮದ ಕಮಲ್ ರಾಜನ ಪಾತ್ರ ಮಾಡಿರ್ತಕ್ಕಂಥವರು ಕೂಡ ಸುಮಾಕುಗ 200 ರೂಪಾಯಿ, ಉಮಾಕುಗ 200 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಕಾಣಿಕೆ ಕೊಟ್ಟಂತ ಕಲಾಭಿಮಾನಿಗಳಿಗೆಲ್ಲ ನನ್ನ ತುಂಬುವುದೇನು ಧನ್ಯವಾದ. ಬೊಮ್ಮನಾಳು ಗ್ರಾಮದಲ್ಲಿ ನಾನಂದನ ಪಾತ್ರ ಮಾಡಿದವರು ನನ್ನ ಮಾವನನಿಗೆ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಬೊಮ್ಮನಾಳು ಗ್ರಾಮದ ನಾರದನ ಪಾತ್ರ ಮಾಡಿರ್ತಕ್ಕಂಥ ಮಾರಪ್ಪನವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಪ್ರಿಯ ಮಗಳಿಗೆ ಬುದ್ಧಿ ಹೇಳಿ ನೋಡಿದೆನು. ಏನಂತ ಹೇಳಿದ ಗೊತ್ತೇ? ಏನೆಂದು ಹೇಳಿದಳು ಸುಂದರೇ? ಹೇಳಿ. ಏನು ಸುಂದರೇ? ಎನ್ನ ಕೈ ಹಿಡಿದ ಪತಿ ದೇವ ನನ್ನ ಬಾಳಿಗೆ ಮಹಾದೈವ. ಎನ್ನ ಕೈ ಹಿಡಿದ ಪತಿ ದೇವ ನನ್ನ ಬಾಳಿಗೆ ಮಹಾದೈವ. ಮಗನಂದರ ಮಹಾಪ್ರೇಮವ, ಮಗನಂದರ ಮಹಾಪ್ರೇಮವ, ಬಯಸಿದ ತೀರವ ನೀನು ಹೇಳಿದಂತೆ ಮಗಳಿಗೆ ಬುದ್ಧಿ ಹೇಳಿ ನೋಡಿದನು. ಮಗಳು ಏನೆಂದು ಹೇಳಿದರ ಗೊತ್ತೇ? ಏನೆಂದು ಹೇಳಿದರು ಸುಂದರೇ? ಏ ಜನ್ಮದಲ್ಲೇ ಮನ್ಮಥನನ್ನು ಬಿಟ್ಟು ಅನ್ನ ಪುರುಷನನ್ನು ನಾನು ಸರ್ವತ ಮಾಡಿಕೊಳ್ಳುವುದಿಲ್ಲವೆಂದು ಹೇಳಿದಳು. ಇದಕ್ಕೆ ಇಷ್ಟೊಂದು ಹಕ್ಕ. ಮಗಳ ಇಷ್ಟದಂತೆ ಮನ್ಮಥನನ್ನು ಕಲಿಸುವ ಮಕ್ಕಳ ಕಾರ್ಯವನ್ನು ನಡೆಸಕ್ಕಂತ ಅಂತ ಮತ್ತೊಂದು ಮಾರಿಯ ಅದಮನಾದ ಕುಲಗೇಡಿ ಕಳ್ಳ ಕೃಷ್ಣನ ಸುದ್ದಿಯನ್ನು ಬಿಟ್ಟು ನಿಮ್ಮ ಅರ್ಥಪ್ಪನಿಗೆ ಹೋಗುವಂತವಳಗಾದ ಅಪ್ಪಯ್ಯ, ಅಮ್ಮ ಮಗಳೇ, ಎನ್ನ ಪೂರ್ವ ಜನ್ಮದ ವೃತ್ತಾಂತವು ನಿನಗೆ ಗೊತ್ತಿರುವುದೇ ತಂದೆ? ಗೊತ್ತಿಲ್ಲ ಅಮ್ಮಯ್ಯ. ಹೇಳಿದರೆ ನಿನ್ನ ಹಠವನ್ನು ಬಿಟ್ಟು ನನ್ನನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡುವೆ ಅಪ್ಪಯ್ಯ. ಅದು ಏನಪ್ಪ ಮಗಳೇ, ಮಾಡಿಕೊಡುವನ? ಹೇಳುವೆನು ಕೇಳು ತಂದೆ. ಹೇಳಮ್ಮ ಮಗಳೇ. ಜನಕ ಆಯಿತೆನ್ನ ನುಡಿಯ ಶ್ರೀತನೇ
ಅಪ್ಪಯ್ಯ, ಅಮ್ಮ ಮಗಳೇ, ಪೂರ್ವ ಜನ್ಮದಲ್ಲಿ ಕೃಷ್ಣ ಬಲರಾಮರೇನಿಗೆ ಮಾವಂದಿರಂತೆ ರುಕ್ಮಿಣಿ ರೇವತಿಯವರೇ ಅತ್ತೆಯವರಾಗಬೇಕಾಗಿತ್ತಂತೆ. ಮನ್ಮಥನೆಯನ್ನ ಪತಿಯಾಗಿದ್ದರಂತೆ ಅಪ್ಪಯ್ಯ. ಹೌದು ನಮ್ಮ ಮಗಳೇ. ತಂದೆ, ಅಮ್ಮ ಮಗಳೇ, ಪಂಚಬಾಣಗಳಿಂದ ಪಂಚಶರಗಳಿಂದ ಹೊಡೆಯಲು, ವರವು ಸುಟ್ಟು ಭಸ್ಮವಾಗಲು ಪತಿ ಭಿಕ್ಷೆ ನೀಡಿ ಎಂದು ಆ ಪರಶಿವನಲ್ಲಿ ಭಕ್ತಿಯಿಂದ ಬೇಡಿಕೊಂಡಾಗ ಪರಶಿವನ ಹೇಳಿದ್ದು ಏನು ಗೊತ್ತಾ ಅಪ್ಪಯ್ಯ? ಏನೆಂದು ಹೇಳಿದನಮ್ಮ ಮಗಳೇ? ನಿನ್ನ ಪತಿಯಾದ ಮನ್ಮಥನು ಮತ್ಸ ಗರ್ಭದಲ್ಲಿ ಜನಿಸಿ ಬರುವನು, ಅವನು ಬರುವ ದಾರಿಯನ್ನೇ ಕಾದು ಕುಳಿತಿರು ಎಂದು ಹೇಳಿದನು. ಮನ್ಮಥನ ದಾರಿಯನ್ನು ಕಾದು ಕುಳಿತಿರುವ ಸಮಯದಲ್ಲಿ ಅಪ್ಪಯ್ಯ, ಅಮ್ಮ ಮಗಳೇ, ಆಗ ಏನಾಯ್ತು ಗೊತ್ತೇ? ಅದು ಏನಾಗಿತ್ತು ಅಮ್ಮಯ್ಯ? ಸಂಭಾಷಣೆಂಬ ರಕ್ಕಸನು ಬಂದು ನನ್ನನ್ನು ತನ್ನ ಆಲಯಕ್ಕೆ ಒತ್ತೊಯ್ಯುವ ಸಮಯದಲ್ಲಿ ಮನ್ಮಥನೇ ಪ್ರದ್ಯುಮ್ನ ಅವತಾರವನ್ನು ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ಕರೆದುಕೊಂಡು ಹೋದನು. ತಂದೆ, ಅಮ್ಮ ಮಗಳೇ, ಆಗಿನ ಚಿಕ್ಕ ಬಾಲಕನು ಮನ್ಮಥನು ಚಿಕ್ಕ ಬಾಲಕನೊಂದಿಗಿರುವುದನ್ನು ದಾರಾದರು ಕಂಡರೆ ಅಪಹಾಸ್ಯ ಮಾಡುವುದೆಂದು ತಿಳಿದು ಪುನಃ ಶಿವನಲ್ಲಿ ಬೇಡಿಕೊಂಡಾಗ ಹೇಳಿದ್ದು ಏನು ಗೊತ್ತೇ ಅಪ್ಪಯ್ಯ? ಏನೆಂದು ಹೇಳಿದಳು ಮಗಳೇ? ನೀನು ಕಮಲರಾಜನ ಸತಿಯಾದ ಕಮಲಗಂಧಿಯ ಗರ್ಭದಲ್ಲಿ ಜನಿಸಿ ಬಂದು ರತಿ ಎಂಬ ನಾಮಾಂಕಿತದಿಂದ ಬಾಳು ಎಂದು ಹೇಳಿದರು ತಂದೆ. ಈಗಿತ್ತು ನೋಡು ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೇ. ಅಮ್ಮ ಮಗಳೇ, ತಂದೆ, ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿದ ಜನ್ಮ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ಹೌದೇ ಅಮ್ಮ ಮಗಳೇ? ಅಪ್ಪಯ್ಯ, ಆದರೆ ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿಯದೆ ಆ ದ್ರೌಪದಿಯನ್ನು ಬಾಯಿಗೆ ಬಂದಂತೆ ಬೈದಿರುವನ. ದ್ರೌಪದಿ, ಅಮ್ಮ ಮಗಳೇ, ತಂದೆ, ಆದ ಕಾರಣ ನಾನು ಈಗ ಹೋಗಿ ಆ ದ್ರೌಪದಿಯನ್ನು ನಮ್ಮ ಮದುವೆ ಕರೆದರೆ ಬರುವನೋ? ಖಂಡಿತ ಬರುವುದಿಲ್ಲ. ಅಮ್ಮ ಮಗಳೇ, ಅಪ್ಪಯ್ಯ, ದ್ರೌಪದಿ, ಆದ ಕಾರಣ ತಡ ಮಾಡದೆ ದ್ರೌಪದಿಯ ಹತ್ತಿರ ಹೋಗಿ ಪರಿಪರಿಯಿಂದ ಬೇಡಿಕೊಂಡು ನಮ್ಮ ಅಂತಃಪುರಕ್ಕೆ ಕರೆತರುವಂತವಳಾದ ಮಗಳೇ. ತಂದೆ, ಅಮ್ಮ ಮಗಳೇ, ಮನ ಬಂದಂತೆ ನಿಂದಿಸಿ ಕಳಿಸಿದವನು ನೀನು. ಇಲ್ಲ ಎಂದವರು ಯಾರಮ್ಮ ಮಗಳೇ? ಈಗ ನಾನು ಹೋಗಿ ಕರೆದರೆ ಬರವಳೆ? ನಿನಗೆ ಮದುವೆ ಬೇಕಲ್ಲಮ್ಮ ಮಗಳೇ? ಬೇಕು ಬೇಕು ಅಪ್ಪಯ್ಯ. ನೀನು ಅವನನ್ನು ಇಷ್ಟಪಟ್ಟಿರಲಿಲ್ಲಮ್ಮ ಮಗಳೇ? ಹೌದು ತಂದೆ. ಮತ್ತೆ ನೀನೇ ಹೋಗಬೇಕು. ಇದು ನನ್ನ ಕರ್ಮದಿಂದ ಹೇಳಿದೆಯಾ? ಕೊಡುವುದಿಲ್ಲ ಎಂದು ಹೇಳಿದರೆ ನೀವು ಕೊಡುವುದೆಂದು ಹೇಳಿಲ್ಲ. ಅದಕ್ಕಾಗಿ ನಾನು ಹೋಗಿ ಕರೆದುಕೊಂಡು ಬರಬೇಕು. ನೀನೇ ಹೋಗಿ ಕರೆದುಕೊಂಡು ಬರಬೇಕು ಅಪ್ಪಯ್ಯ, ಮಗಳೇ. ಹಾಗಾದರೆ ನಾನು ಈಗಿಂದ ಈಗಲೇ ಹೋಗುವೆನು. ದ್ರೌಪದಿಯ ಮನಸ್ಸನ್ನು ಒಳಂಬಡಿಸಿ ನಿನ್ನ ಬಳಿಗೆ ಕರೆತರುವೆನು. ತಂದೆ, ಮಗಳೇ, ಬಂದ ತಕ್ಷಣವೇ ನಯ ವಿನಯದಿಂದ ಮಾತನಾಡಿ ನನ್ನ ಕಲ್ಯಾಣ ಕಾರ್ಯವನ್ನು ಜರುಗಿಸು ತಂದೆ. ನಾನು ಈಗಲೇ ಹೋಗಿ ಬರುವೆನು ಎಂದೆ. ಸಂತೋಷದಿಂದ ಹೋಗಿ ಬರುವಂತಳಾಗಮ್ಮ ದೇವಿ. ಇಚ್ಛೆ ಅಂತಾಗಲೇ ಅಪ್ಪಯ್ಯ. ಅಪ್ಪ ಸಾರಥಿ, ಮಾತೆ, ದ್ರೌಪದಿ ಅಮ್ಮನವರು ಎಷ್ಟು ದೂರ ಹೋಗಿರಬಹುದು? ನಮ್ಮ ರಾಯಾಪುರ ದಾಟಿಗೆ 10 ರೂಪಾಯಿ ಬಿಡೋದು ಯಾರಿಗೂ ಇರ್ತಾರ ನೋಡ. ಹೋಗಿರ್ಬೋದು ಅಂದೆ. ಅಪ್ಪ ಸಾರಥಿ, ಮಾತೆ, ಇವಳು ಯಾರು? ನೀನ್ ನೀನ್ ಮದುವೆಗೆ ಗುರ್ತು ಮಾಡಕ್ ಹೋಯ್ತು ನೋಡಮ್ಮ. ಆಯಮ್ಮ ಈ ಅಮ್ಮ ನೋಡಮ್ಮ. ಇವಳಪ್ಪ ಮಾಡಿದ ಮರ್ಯಾದೆಯೇ ಸಾಕು. ಹೌದಮ್ಮ. ಇವಳ ಗೋಷ್ಠಿ ನಮಗೆ ಬೇಕು. ಆಮ ಮುಂದಕ್ಕೆ ಹೋಗ ನಡಿಯಪ್ಪ ಸಾರಥಿ. ಊರಿಗೆ ಹೋಗಿ ನಡೆ ಮೆಲ್ಲಕ್ ಮುಂದಕ್ಕೆ. ಅಮ್ಮ ಜನನಿ, ಮಗಳೇ, ನನ್ನ ತಂದೆಯವರ ಮಾತಿಗೆ ಮನಸ್ಸಿಗೆ ಬೇಸರ ಮಾಡಿಕೊಳ್ಳದೆ ನಿನ್ನ ಕೋಪವನ್ನು ಬಿಟ್ಟು ಎನ್ನೊಂದಿಗೆ ಅರಮಂದಿರಕ್ಕೆ ಬರಬೇಕೆಂದು ಬೇಡಿಕೊಳ್ಳುವಿನ ತಾಯಿ ಸೌಖ್ಯಪ್ರದಾಯ. ಅಮ್ಮ ಮಗಳೇ, ಜನನಿ, ಮನ್ಮಥನಿಗೆ ನಿನ್ನನ್ನು ಕೇಳಲು ನಿನ್ನ ತಂದೆ ಬಳಿಗೆ ಬಂದರೆ ಆಡಬಾರದ ಮಾತನಾಡಿ ತುಂಬಿದ ಸಭೆಯಲ್ಲಿ ನನ್ನ ಕತ್ತಿ ಹಿಡಿದು ಹೊರನೂಕಿದನು. ಸರ್ವತಾ ನಾನು ಬರುವುದಿಲ್ಲ ಮಗಳೇ, ಮಾಡಬೇಡ ಮಗಳೇ. ಅಮ್ಮ ಜನನಿ, ಮಗಳೇ, ಒಂದೇ ಹಠವನ್ನು ಹಿಡಿಯಬೇಡ. ನಿನ್ನ ಹಠವನ್ನು ಬಿಟ್ಟು ನನ್ನ ಮೇಲೆ ಅಂತಃಕರಣೆಯನ್ನಿಟ್ಟು ಎನ್ನೊಂದಿಗೆ ಬಾ ತಾಯಿ ಸೌಖ್ಯಪ್ರದಾಯ. ಅಮ್ಮ ಮಗಳೇ, ಜನನಿ, ನಿನ್ನ ಮೇಲೆ ಅಂತಃಕರಣೆಯನ್ನು ತೋರಿ ನಿನ್ನ ಮಗುವನ್ನು ನೋಡಿ ಅರಮಂದಿರಕ್ಕೆ ಬರಬೇನು. ಹೋಗೋಣ ಬಾರಮ್ಮ ಮಗಳೇ. ಕೃಷ್ಣ ರೆಡಿ ಇರ್ಬೇಕು, ಭೀಮಾರ್ಜುನ ರೆಡಿ ಇರ್ಬೇಕು. ನೀನು ಹೇಳಿದಂತೆ ದ್ರೌಪದಿಯ ಮನಸ್ಸನ್ನು ಒಳಪಡಿಸಿ ಕಷ್ಟಪಟ್ಟು ನಿನ್ನ ಬಳಿಗೆ ಕರೆದುಕೊಂಡು ಬಂದಿರುವೆನು. ಈಗಲಾದರೂ ನಯ ವಿನಯದಿಂದ ಮಾತನಾಡಿ ನನ್ನ ಕಲ್ಯಾಣ ಕಾರ್ಯವನ್ನು ಜರುಗಿಸು. ಆಯ್ತು ಅಮ್ಮಯ್ಯ. ತಂದೆ, ಮಗಳೇ, ನಾನು ಈಗಲೇ ಹೋಗಿ ಬರುವೆನೆ ಎಂದೆ. ಸಂತೋಷದಿಂದ ಹೋಗಿ ಬರುವಂತಳಮ್ಮ. ಅಮ್ಮ ದ್ರುಪದ ನಂದಿನಿ ಯಾತ ಪಾಂಚಾಲಿ ದ್ರೌಪದಿ, ಎನ್ನ ತಪ್ಪನ್ನು ಮನ್ನಿಸು, ಸಮಾಧಾನ ವಹಿಸು, ಈ ಪೀಠವನ್ನು ಅಲಂಕರಿಸು. ಅಮ್ಮ ದ್ರೌಪದಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ಭಾವಿಸು, ಎನ್ನ ತಪ್ಪನ್ನು ಮನ್ನಿಸು.
ಕೃಷ್ಣ ಪಾಂಚಾಲಿ, ನಿಮ್ಮ ಹಳ್ಳಿಯ ತಮ್ಮನ್ನು ಮತ್ತೆ ನಿಗೆ ನನ್ನ ಮಗಳಾದ ರತಿದೇವಿಯನ್ನು ಕೊಟ್ಟು ಲಗ್ನ ಮಾಡುವೆನ ಅಮ್ಮ ದ್ರೌಪದಿ. ಆದ ಕಾರಣ ನಾಳಿನ ಉದಯಕ್ಕೆ ನಿಮ್ಮ ಹಣ್ಣಂದಿರಾದ ಕೃಷ್ಣ ಬಲರಾಮರನ್ನು ಕರೆದುಕೊಂಡು ನಮ್ಮ ಅಂತಃಪುರಕ್ಕೆ ಬರುವಂತಳಾಗಮ್ಮ ದ್ರೌಪದಿ. ಕಮಲ ಚಕ್ರವರ್ತಿ, ಅಮ್ಮ ದ್ರೌಪದಿ, ಈಗ ನಿನಗೆ ಅರ್ಥವಾಯಿತೆ? ಅರ್ಥವಾಗಿತ್ತು ಅಮ್ಮಯ್ಯ. ಆಗೇಕೆ ಅರ್ಥವಾಗಲಿಲ್ಲ? ಆಗ ನನಗೆ ಪೂರ್ವ ಜನ್ಮದ ವೃತ್ತಾಂತವನ್ನು ನನ್ನ ಮಗಳು ತಿಳಿಸಿಲ್ಲ ಅಮ್ಮಯ್ಯ. ಈಗ ತಿಳಿಸಿದಳೆ, ಈಗ ತಿಳಿಸಿದವ ಅಮ್ಮಯ್ಯ. ಮಗಳನ್ನು ಕೊಡುವಿಯಾ? ಸಂತೋಷವಾಗಿ ಕೊಡುವೆನು ದ್ರೌಪದಿ. ನಮಗೆ ಬೇಕಾಗಿಲ್ಲ. ನಿನಗೆ ಬೇಕಿಲ್ಲ ಎಂದರೆ ಅವರು ಇಬ್ಬರು ಸಂತೋಷದಿಂದ ಪ್ರೀತಿಯನ್ನು ಮಾಡುವುದಲ್ಲ. ಆಗ ನಾನು ಅಂಗಲಾಚಿ ಬೇಡಿಕೊಂಡೆ. ನೀನು ಅಂಗಲಾಚಿ ಬೇಡಿಕೊಂಡಿಯೂ ಆದರೂ ಎಲ್ಲ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿಯಲಿಲ್ಲ ಅಲ್ಲಮ್ಮ. ಅಣ್ಣಯ್ಯ, ಅಮ್ಮಯ್ಯ, ಸಂತೋಷವಾಯಿತು. ನಾನು ದ್ವಾರಕೆಗೆ ಹೋಗುವೆನು, ಅಪ್ಪಣೆಯನ್ನು ಕೊಡು ಅಣ್ಣ. ಸಂತೋಷದಿಂದ ಹೋಗಿ ಬರುವಂತಹ ನಮ್ಮ ದ್ರೌಪದಿ. ಅರ್ಜುನ, ಎಲ್ಲ ಸಾರಥಿ ದೇವಾ ಈಗ ನಾನೇನು ಮಾಡಲಿ? ಏನ್ ಮಾಡ್ಬೇಕಪ್ಪ? ಕನ್ಯೆ ತರುವೆನೆಂದು ಹೋದ ದ್ರೌಪದಿಯು ಇನ್ನೂ ಬರಲಿಲ್ಲ. ಆ ದ್ರೌಪದಿಗೆ ಕನ್ಯೆಯು ದೊರೆಯಿತೋ ಇಲ್ಲವೋ ಎನ್ನುವುದು ತಿಳಿಯಲಿಲ್ಲ. ಹೌದು ದೇವಾ. ಅಯ್ಯೋ ಎಲ್ಲ ಸಾರಥಿ ದೇವಾ, ವಚನ ಭ್ರಷ್ಟನಾಗಿ ಬಾಳುವುದಕ್ಕಿಂತಲೂ ಒಂದು ದೊಡ್ಡ ಗುಡ್ಡವನ್ನಾದರೂ ಏರಿ ಎನ್ನ ಪ್ರಾಣವನ್ನು ಕಳೆದುಕೊಳ್ಳುವೆನು ಸಾರಥಿ. ಇದು ನೋಡು ಎನ್ನೆಯ ಗತಿ. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ನೀನು ಬರುವುದು ಸ್ವಲ್ಪ ತಡವಾಗಿದ್ದರೂ ಎನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವುದರಲ್ಲಿ ಸಂದೇಹವೇ ಇರಲಿಲ್ಲ. ಅಮ್ಮ ಸಹೋದರಿ, ಅಣ್ಣಯ್ಯ, ನಿನ್ನ ಕಂಡಾಕ್ಷಣವೇ ನನಗೆ ಹೋದ ಪ್ರಾಣವೂ ಹಿಂತಿರುಗಿ ಬಂದಂತಾಯಿತು. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ನಿನ್ನ ಮುಖ ಕಮಲವನ್ನು ನೋಡಿದರೆ ಒಳ್ಳೆ ಕಳೆ ಏರಿದಂತೆ ತೋರುತ್ತಿಲ್ಲ. ನೀನು ಹೋದ ಕಾರ್ಯವೇನಾಯಿತು? ನನಗೆ ಸಂತೋಷದಿಂದ ಬೇಳಮ್ಮ ದ್ರೌಪದಿ. ಅಣ್ಣಯ್ಯ, ಅಮ್ಮ ಸಹೋದರಿ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗನಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆ. ಹ, ಇನ್ನು ಮುಂದೆ ಚಿಂತೆಯನ್ನು ಬಿಡು, ಧೈರ್ಯವನ್ನು ಬಿಡು ಅಣ್ಣ ರಾಜಾದ್ರಿ ಗಂಡ. ಜಲ ಸಾರಥಿ ದೇವಾ, ಎನ್ನ ಸಹೋದರಿಯ ಧೈರ್ಯ ಸಾಹಸವನ್ನು ನೋಡಿದೆಯಾ? ನೋಡಿದನು ದೇವಾ. ನನಗೆ ನಿಲುಕದ ಕಾರ್ಯವನ್ನು ತಾನು ಕೈಗೂಡಿಸಿಕೊಂಡು. ಹೌದು ದೇವಾ. ಅಮ್ಮ ಸಹೋದರಿ, ಎನ್ನ ಮಾನ ಪ್ರಾಣವನ್ನು ಕಾದೆಯು ನೀನು. ನೀನೇ ಎನ್ನ ಆತ್ಮ ಬಂಧುವು, ನೀನೇ ಎನ್ನ ಕಲ್ಪವೃಕ್ಷ, ನೀನೇ ಎನ್ನ ಭಾಗ್ಯ. ಅಮ್ಮ ಸಹೋದರಿ, ನಿನ್ನ ಸಾಹಸದ ಕಾರ್ಯವನ್ನು ನಾನು ಎಷ್ಟು ವರ್ಣಿಸಿದರೂ ತೀರದು, ನಾನು ಎಷ್ಟು ಕೊಟ್ಟರೂ ನಿನ್ನ ಋಣ ತೀರದು. ಅಮ್ಮ ತಂಗಿಯೇ, ಅಣ್ಣಯ್ಯ, ಇದ್ದನ ನಿನ್ನಂತ ತಂಗಿಯೇ ಇರಬೇಕು. ಭಾಪುರೆ ಭೂಪತಿಗಳಾದ ಪಾಂಡವರ ಪತ್ನಿಯಾದ ದ್ರೌಪದಿ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಂತೆ ಈ ಈರ್ವರ ಲಗ್ನವನ್ನು ನೀನೇ ಮುಂದೆ ನಿಂತು ಮಾಡಮ್ಮ ದ್ರೌಪದಿ. ಮಾಡು ನೀ ಅತಿ ಜಾಗ್ರತೆ. ಅಣ್ಣಯ್ಯ, ಅಮ್ಮ ಸಹೋದರಿ, ತಡ ಮಾಡದೆ ರತಿ ಮನ್ಮಥನ ಲಗ್ನವನ್ನು ಮಾಡೆಂದು ಹೇಳಿದೆಯಾ? ಹೌದಮ್ಮ. ಅಣ್ಣಯ್ಯ, ಅಮ್ಮ ಸಹೋದರಿ, ನೀನು ಹೋಗಿದ ಆ ಕ್ಷಣವೇ ಹಾಸಿಗೆಯಲ್ಲೇ ಕಾಂತನನ್ನು ಬಿಟ್ಟು ಹಾಗೆ ಬಂದೆನು. ಹ, ಈಗ ನಾನು ಹೋದರೆ ಕಾಂತನ ಶಿರಚ್ಛೇದನವನ್ನು ಮಾಡುವುದು ಏನು? ಇದಕ್ಕೆ ಗತಿ ಏನು ಮಾಡಲಿ ಅಣ್ಣ ಸುಗುಣ ಲಾವಣ್ಯ. ಅಮ್ಮ ಸಹೋದರಿ, ಅಣ್ಣಯ್ಯ, ಅರ್ಜುನನ ನನ್ನ ಶಿರಚ್ಛೇದನ ಮಾಡುವುದೆಂಬ ಚಿಂತೆಯನ್ನು ಬಿಡು, ಧೈರ್ಯವನ್ನು ಕೊಡು. ಅಮ್ಮ ಸಹೋದರಿ, ಅಣ್ಣ ನೀನು ಅರ್ಜುನನೆಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಗರುಡರಾಜನ ಕೂಡ ಮಗನ ಲಗ್ನ ಪತ್ರಿಕೆಯನ್ನು ಅತಿ ತೀವ್ರವಾಗಿ ಮುಟ್ಟುವಂತೆ ನಾನು ಕಳಿಸಿಕೊಡುವೆ. ನೀನು ಕಳವಳ ಪಡದೆ ಕಣ್ಣೀರು ಸುರಿಸದೆ ನಿನ್ನ ಕಾಂತನನ್ನು ಕಾಣನಡೆ. ದ್ರುಪದನ ಸಂಜಾತೆ ಬಿಡುಬಿಡು ನಿನ್ನ ಕಾಂತನ ಭೀತೆ. ನಿನಗೆ ಮಂಗಳವಾಗಲಿ ಹೋಗಿ ಬಾರಮ್ಮ ದ್ರೌಪದಿ. ನಾಗಪಲ್ಲಿ ತಿಪ್ಪಯ್ಯ ಅವರು ಅರ್ಜುನ
ನಾಗೇಶನ ಪಾತ್ರಕ್ಕೆ ಸುಂದರವಾದ ಬಂಗಾರದ ಉಂಗುರವನ್ನು ಆಯ್ಕೆ ಮಾಡಿರುತ್ತಾರೆ. ಬಳಿ ಬಳಿ ಈ ಸಾರಥಿ ಚೌದ್ಯವಿದು ಇದೇನು ಚೌದ್ಯವಿದು ಏನು ದೇವಾ? ಎನ್ನ ಕಾಂತಿಯು ಎನ್ನನ್ನು ಹಾಸಿಗೆ ಮೇಲೆ ಮಲಗಬಿಟ್ಟು ತಾವಿಟಗಾರನಿಗೆ ಹೋಗಿದ್ದಳೋ ಏನು? ಆ ಸಾರಥಿ ಹೋಗದೆ ಈ ಅರ್ಧರಾತ್ರಿಯಲ್ಲಿ ಊರುಗಳು ಹೋಗುವುದಕ್ಕಾದ್ರೂ ಅಂತ ಕೆಲಸಗಳು ಏನಿರಬಹುದು? ಎಲ್ಲ ಸಾರಥಿ ಹೋಗದೆ ಎಂತ ಕೆಲಸ ಮಾಡಿದಳಲ್ಲೋ. ಹೌದು ದೇವಾ. ಎಲ್ಲ ಸಾರಥಿ ಹೋಗದೆ ಆ ಕಂಡ ಮುಂಡೆಯನ್ನು ಏನು ಮಾತ್ರ ಚಿಕ್ಕವಾದಿದ್ದು. ಹೌದು ದೇವಾ. ಸಾರಥಿ ಹೋಗದೆ ಇರಲಿ ಬರಲಿ ಪುಂಡರಿಕ ದೊಡ್ಡ ಮಾಡುವ ಕಟ್ಟಿಗದ ಕಡೆದು ಈ ಕುರುಡಿಗೂ ಮಂಡಲಿಗೆ ಕೆಡವೆ ಬಿಡುವೆ ನೋಡ ಸಾರಥಿ ಅವಳನ್ನು ಮಾಡುವ ಆತ ಹಾಗೆ ತಮ್ಮ ಇಷ್ಟದಂತಾಗಲಿ ದೇವಾ. ಖಂಡ ಮುಂಡೆ ಪ್ರಚಂಡ ವಿಕ್ರಮ ಚಕ್ರಶಕ ತ್ರಿಲೋಕಕ್ಕೆ ಕಂಡನೆಂದು ಪಾರ್ಥನಂಬುದು ಭಯವಿಲ್ಲದೆ ಸೊಕ್ಕಿದ ಪುಂಡರಿಕಳಂತೆ ಮದೋನ್ಮತ್ತಳಾಗಿ ಗಂಡನಿಗೆ ತಕ್ಕವನ್ನು ಹಚ್ಚಿ ಖಂಡ ಮುಂಡೆ ಹಾಸಿಗೆಯಲ್ಲಿ ನನ್ನನ್ನು ಮಲಗೆ ಬಿಟ್ಟು ಹೋಗುವುದಕ್ಕಲ್ಲ ಅಂತ ಏನು ಅಯ್ಯೋ ಈಗ ನಾನೇನು ಮಾಡಲಿ? ಈ ತ್ರಿಭುವನದವರ ಪ್ರಖ್ಯಾತರಾದ ಪಾಂಡವರ ಮರ್ಯಾದೆ ಇವತ್ತಿಗೆ ಸುಟ್ಟು ಹೋಯ್ತು. ಎಲ್ಲ ಸಾರಿಗೆ ಈ ವಂಚಕರು ಹಾಳು ಮಾಡಿದ ಎಲೈ ನಿಚ್ಚಳೆ ಪರಮ ಪಾತ್ರಗಳೇ, ಎಲೈ ಮೂರ್ಖಳೇ, ಇನ್ನ ಮೇಲೆ ನಿನ್ನ ಮಗವನ್ನು ಧರ್ಮರಾಯನು ಕೂಡ ಹೇಗೆ ನೋಡಬೇಕು? ಭ್ರಷ್ಟ ಮುಂಡೆ ನಾವು ಆಯುವರ ನಿನ್ನ ಮೇಲೆ ಮಗವನ್ನು ಹೇಗೆ ತೋರಿಸಬೇಕು? ಎಲೈ ನಿಚ್ಚಡೆ ಅಪರಾಧವೆಂಬ ಉರಿಯುವ ಬೆಂಕಿಯನ್ನು ಕೂಡ ಹೇಗೆ ಶಾಂತಿ ಮಾಡಿಕೊಳ್ಳಬೇಕು? ಜಾಗ್ರತೆಯಿಂದ ಚಂದ್ರಾಯುಧವನ್ನು ಅಡ್ಡ ಇಲ್ಲದೆ ಇವಳನ್ನು ಅಡ್ಡ ಹಿಡಿದು ಇವಳ ಕಣ್ಣು ಕೊಟ್ಟು ಅನ್ನು ಕಡೆಗೆ ತೆಗೆದು ದೊಡ್ಡ ಕುಪ್ಪಳಿಸಬೇಡುವೆ. ಕಲಾ ಸಾರಥಿ ಜಾಗ್ರತೆಯಿಂದ ಚಂದ್ರಾಯುಧವನ್ನು ಸಾರಥಿ ಇವಳನ್ನು ಕೊಲ್ಲುವ ಜಾಗ್ರತೆ ಭ್ರಷ್ಟ ಮುಂಡೆ ಏತಕ್ಕೆ ಇಷ್ಟೊಂದು ಕೋಪ? ನನಗೆ ಕೋಪ ಬಂದಿರುವುದರೇ ಭ್ರಷ್ಟ ಮುಂಡೆ. ಕೋಪವನ್ನು ಸೇರಿಸು, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಶ್ರೀಹರಿ ಚಿನ್ಮಯ ಕಲಸಲಿ ಬಂದು ಕರಣ ವಿಷಯ ಕಥೆ ಸಾರಥ್ಯ
ಗಡಿಯಾದ ಪಾರ್ಥ. ನಿಚ್ಚಳೆ ಅಯ್ಯೋ ಕೊಲ್ಲಬೇಡ ಎನ್ನನ್ನು ವ್ಯರ್ಥ ಕಾಂತ. ನಿಚ್ಚಳೆ ಅಣ್ಣನಾದ ಶ್ರೀಹರಿಯೋ ಮನ್ಮಥ ಲಗ್ನವನ್ನು ಮಾಡುತ್ತನೆಂದು ರುಕ್ಮಿಣಿಗೆ ಮಾತು ಕೊಟ್ಟು ಕಾಂತ ದೇಶ ದೇಶಗಳ ತಿರುಗಿದರು ಕನ್ಯೆ ದೊರೆಯದ ಕಾರಣ ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದರು. ಕಾಂತ ನಿನಗೆ ನಿದ್ರೆ ಭಂಗ ಮಾಡಬಾರದೆಂದು ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಮಂತ್ರವಿನ ಕಾಂತ ಗುಣವಂತ. ಪಾಂಚಾಲಿ ವೈಮಾಲಿ ಶ್ರೀಕೃಷ್ಣನಲ್ಲಿ ಓದಿದ್ದನೆಂದು ಇಲ್ಲದ ಸುದ್ದಿಯನ್ನು ಹೇಳಿದೆಯಲ್ಲ ಕಪಟಿ. ಇನ್ನ ತಕ್ಕ ಗುಣಗಳ ಮಧ್ಯೆ ಸಾಧಿಯನ್ನು ಬೊಗಳೆದರೆ ಚಿತ್ತವಾಗಿ ಕೊಲ್ಲುವರೆ ಹೇಗೆ? ಮೂರ್ಖರೇ 14 ಲೋಕಂ ಸಂರಕ್ಷಕರ್ತನಾದ ಶ್ರೀಕೃಷ್ಣನೂಡ ಕನ್ಯೆ ದೊರೆಯಲಾರಿದೆ. ಮೂರ್ಖರೇ ಕೋಚಿದ ನಿನ್ನನ್ನು ಕರೆಸಿದರೆ ಇಂಥ ತಗಲುತ್ತದೆ ಎನ್ನಗೆ ಕಳಕಳ ಬಂದಿರುವೆಯಾ? ನಿಚ್ಚಳೆ ಇಲ್ಲದ ತಟ್ಟಿಯನ್ನು ಹತ್ತಿ ಎನ್ನ ಮುಂದೆ ಬಂದು ನಮ್ಮ ಪ್ರಾಣವನ್ನು ಕೂಡ ಬಿಚ್ಚಿದರು ರಾಣಿ ಪಣಿವೇಣೆ. ರತಿಯ ಚಂದದ ರಹಸ್ಯವಿಚಾರವ ವಿಜಯವತಿ ರತಿ ಕಲ್ಯಾಣಕ್ಕೆ ಜಯವೆತ್ತ. ಬಂಡ ಮುಂಡೆ ಏತಕ್ಕೆ ಇಷ್ಟೊಂದು ಕೋಪವನ್ನು ತಾಳಿರಿ ಕಾಂತ? ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಕೇಳಿದರೆ ಕಾಂತ ಕೃಷ್ಣನ ಮಗನಿಗೆ ಕೊಡುವುದಿಲ್ಲವೆಂತ ಒಂದೇ ಹಠವನ್ನು ಹಿಡಿದು ಆಡ ಮಾಡ ಮಾತನ್ನಾಡಿ ಕತ್ತು ಹಿಡಿದು ಹೊರನೂಕಿದನು. ವಲ್ಲಭ ಕೊನೆಗೂ ರತಿಯ ಜನ್ಮದ ರಹಸ್ಯವನ್ನು ಕೇಳಿ ಮದುವೆಗೆ ಅನುಮತಿಯನ್ನು ನೀಡಿದ. ನನ್ನ ಮಾತು ಸುಳ್ಳೆಲ್ಲ ಸತ್ಯವೆಂದು ತಿಳಿ ಎನ್ನನ್ನು ಕೊಲ್ಲಬೇಡ ಕಾಂತ ಗುಣವಂತ. ಬಾಯಿ ಬಡಿಕೆಯಾದ ದ್ರೌಪದನಂದನೆ ಈ ಕಾಂಡಾಂಧಕಾರಕದಳು ಊರ್ಮಲ ಒಬ್ಬಳೇ ಪರ್ವತಗಳನ್ನು ಏರಿ ಎಳೆದು ಕಮಲಾವತಿಗೆ ಕನ್ನಕ್ಕೆ ಹೋಗಿದ್ದಳೆಂದು ಎಣ್ಣೆಗೆ ಉಚ್ಚಿಸಿದ ನಾನೇನು ಮೂರ್ಖರೇ ಕಾಂತ ಇಂಥ ಸುದ್ದಿಯನ್ನು ಬೇಡ ಬದುಕುಯ್ಯ ವೈಯಾರಿ ಮಹಾಮಾಯಕಾರಿ ಜಾರಿ ಚೋರಿ ಎತ್ತನ ಹಸ್ತಿನಾವತಿ ಎತ್ತನ ದ್ವಾರಕಾವತಿ ಎತ್ತ ಕಮಲಾವತಿ ಮೂರ್ಖರೇ ಅಯ್ಯೋ ನಿನ್ನಂತ ಹೆಂಗಸದಿಂದ ಕೂಡ ಈ ಕಾರ್ಯವು ಆಗಬಹುದೇ? ವಂಚಕರೇ ಎನ್ನಾಸ್ತ್ರದೊಳಿಸ್ತರಿಪ ವೈರಿಗಳ ಮಸ್ತಕವನ್ನು ಕಿತ್ತೆತ್ತು ಕತ್ತಿಗಿಂದ ನಿನ್ನ ಕುತ್ತಿಗೆಯನ್ನು ಕೊಯ್ದು ಅತ್ತ ಪಿಶಾಟത്തിന് ನೋಡದೆ ಕಪಟಿ ನೋಡ ನಾ ಈ ಸಾಧಿ ವೀರ ಪಾಠವೇ ಎನ್ನಯ
ಕಾಂತ ಲೈ ಗಂಡ ಮುಂಡೆ ದುರ್ಜಟನ ಪಾಲನಾಣಿಯಾಗಿ ನಾನು ಸತ್ಯವೆಂದು ಹೇಳುತ್ತಿರುವೆ. ನನ್ನ ಮಾತನ್ನು ನಂಬ ಕಾಂತ ಬಲವಂತ. ಎಣ್ಣೆ ಹಲವು ಬಾರಿಯಿಂದ ಸಾರಿಗೆ ಸಾದೃಶ್ಯವನ್ನು ಹೇಳಿ ದುರ್ಜಟಿಯ ಪಾದದಾನ ಮಾಡಿದರೆ ನೀನು ಕೂಡ ಪತಿವತಿ ಆಗುವೆ ಹೇಗೆ? ಗಂಡ ಮುಂಡೆ ಹೆಂಗಸರ ಗುಣವನ್ನು ನಂಬುವುದು ಆ ಶಿವನಿಂದ ಸಹ ಆಗಲಾರದು. ಇದಕ್ಕೊಂದು ಸಾದೃಶ್ಯವನ್ನು ಹೇಳ್ತೀನಿ ಕೇಳು. ಅದೇನು ಕಾಂತ? ಹೌದಂಬ ರಾಣಿ ಪುಷ್ಪಾಣಿ ಶ್ವೇತ ವರ್ಣತಯ ಮತ್ತೆ ಪಾದೆ ಚಾದೆ ಪದ್ಯನಾದೆ ಹೃದಯನ ಪದ್ಧತೆ. ಗಂಡ ಮುಂಡೆ ಇದರ ತಾತ್ಪರ್ಯ ಏನಂತೆ? ಹತ್ತಿ ಹೂವ ಕಾಯುವುದಿല്ലെಂದು ಹೇಳುತ್ತದೆ ಭ್ರಷ್ಟ ಮುಂಡೆ. ವಲ್ಲಭ, ಆದರೆ ಅಂತ ಹೂವನ್ನು ಒಂದೇ ವೇಳೆ ಕಂಡರೂ ಕೂಡ ಕಾಣಬಹುದು. ಮೂರ್ಖಳೆ, ನೀರಿನಲ್ಲಿ ತಿರುಗಾಡುವ ಮೀನಿನ ಹೆಜ್ಜೆಯನ್ನು ಕೂಡ ಹುಡುಕಿದ್ರು ಹುಡುಕಬಹುದು. ಭ್ರಷ್ಟಳೆ, ಕಾವಿಯನ್ನು ಕೂಡ ಕಂಡರೂ ಕೂಡ ಕಾಣಬಹುದು. ಮೂರ್ಖಳೆ, ನಮ್ಮ ಊರದಲ್ಲಿರುವ ಜಮ್ಮರದ ಮೇಲಿರುವ ಗುಬ್ಬಿ ಜಾಡನ್ನ ಕಂಡಿಡಬಹುದು, ಕಂಡಿಡುವುದಾಗೋದಿಲ್ಲ. ಮೂರ್ಖಳೆ, ವಲ್ಲಭ, ಆದರೆ ಹೆಂಗಸರ ಗುಣವನ್ನು ನಂಬುವುದು ಆ ಪರಮೇಶ್ವರನಾದ್ರೂ ತಿಳಿಯುವುದು ಅಸಾಧ್ಯ. ನಿಚ್ಚಳೆ, ನನ್ನಂತವಳು ಆಡೇಳು ನಿನ್ನ ಪುಟ್ಟ ಗುಣಗಳನ್ನು ಎನ್ನೆದುರಿಗೆ ಪ್ರಕಟಣೆ ಮಾಡುತ್ತಿರುವ ದ್ರೌಪದಿ ಸಾಕು ಮಾಡಿ ನಿನ್ನಯ ನೀತಿ. ಬಿತ್ತಿನ ಬೀಜ ಭೂಮಿಗೆ ನುಗ್ಗಿದರೆ ಬೇಲೆ ಎತ್ತು ಹೊಲವನ್ನು ಬೇಯ್ದರೆ. ಕಾಂತ, ತಾಯಿ ತನ್ನ ಮಗುವಿಗೆ ವಿಷವನ್ನು ಕುಡಿಸಿದರೆ ತನ್ನ ಗಿಡವನ್ನು ತನ್ನ ಹಣ್ಣನ್ನು ತಾನೇ ತಿಂತಾರೆ. ವಲ್ಲಭ, ಬಂಡ ಮುಂಡೆ, ನೀನೇ ಕುಳಿತು ನನ್ನನ್ನು ಕೊಲ್ಲುತ್ತನೆಂದು ಹೇಳಿದರೆ ನಿನಗೆ ನಾನು ಈಡಾಗಬಲ್ಲದೆ. ಪ್ರಾಣೇಶ್ವರ, ಬಂಡ ಮುಂಡೆ, ಅಯ್ಯೋ ನನ್ನ ಕರ್ಮಕ್ಕೆ ಯಾರೇನು ಮಾಡುವುದು? ನಿನ್ನ ಇಚ್ಛೆಯಂತೆ ಎಲ್ಲ ಸೇರ್ಚೆಯನ್ನು ಮಾಡಬಾರದು. ಚಂಡ ಪ್ರಚಂಡ ತ್ರಿಭುವನಕ್ಕೆ ಗಂಡ ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡುವ ಗಂಡ ಎಣ್ಣೋ ದಾಂಬಿಕದಿಂದ ಈ ದಂಡವನ್ನು ಗೆದ್ದರೆ ಈ ಎಳದಿನ ಕಾಣಲೇನು? ಕಂಡಂತೆ ನೀರು ಸಾದೃಶ್ಯವನ್ನು ಹೇಳಿದರೆ ನಾನೇನು ತಿಳುವಳಿ ಹೇಗೆ? ಮೂರ್ಖಳೆ, ಕಾಂತ, ಇನ್ನ ನುಡಿಗಳನ್ನು ಕೇಳಿದರೆ ಎನ್ನಗೆ ಮತ್ತಿಷ್ಟು ಕೋಪಾಗ್ನವು ಮೂರ್ಖಳೆ, ನಿನ್ನನ್ನು ತುಂಡು ತುಂಡು ಮಾಡಿ ಮಂಡೆಯ ಮೇಲೆ ಕಟ್ಕವನ್ನು ಎಳೆದು ಮಂಡಲಿ ಕರೆದೋಳು ಹಂಡಲೋ ಬೇಕೆಂದು
ನಾನು ಖಂಡಿತ ಮಾಡಿಕೊಂಡಿರುವೆನು. ದಿಂಡಿಗಾತಿಯಾದ ಪಾಂಚಾಲಿ, ಈಕೋ ನಿನ್ನ ಗರ್ವ ಕಂಡ ನಿಂಡಿ ಬುದ್ಧನಿಗೆ ಹಬ್ಬುಡಿಕ್ಕದಿದ್ದರೆ ಶ್ರೀಹಮರೇಶ ಚರಣದಾನಿಯಾಗಿ ಇಂದಿಗೆ ತೀರಿದು ನೋಡ ನಿನ್ನಯ ಋಣ ಆರ್ಗ ನಿನ್ನಯ ಪ್ರಾಣ. ರಮಣ ರಾಮೇಶ್ವರ, ನೀನಾದರೂ ನಿನ್ನ ತಮ್ಮನಾದ ಪಾರ್ಥನಿಗೆ ಬುದ್ಧಿಯನ್ನು ಹೇಳು. ಕಾಂತ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದೆನೆಂದು ಹೇಳಿದರೆ ನನ್ನ ಮಾತನ್ನು ನಂಬಲಾರದು. ಕೊಲ್ಲವನಂತ ಒಂದೇ ಹಠವನ್ನು ಹಿಡಿದವನ ಕಾಂತ ಗುಣವಂತ. ಈ ಕಾಲದಲ್ಲಿ ಎಣ್ಣನ್ನು ನೆನೆಸಿದ ಕಾರಣವೇನು? ತೀವ್ರವಾಗಿ ಹೇಳು, ಶ್ರೀಮೂರ್ತಿಗಳ ಸಾಕ್ಷಿಯಾಗಿ ಈ ಸಮಯದ ನಿನ್ನಿಗೆ ಬಂದ ಸಂಘಟನೆಯನ್ನು ಕಾಂತೆ ಗುಣವಂತೆ. ಕಾಂತ, ಹಾಗಾದ್ರೆ ಮತ್ತೆ ಹೇಳುವಿನ ಕೇಳು. ಹೇಳು. ನಾನು ಹೇಳುವೆಲ್ಲ ಸತ್ಯವೆಂದು ತಿಳಿ. ಕಾಂತ, ರತಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆನು. ಶ್ರೀಹರಿಯ ಪಾಲನಾಡಿಯಾಗಿ ಸತ್ಯವನ್ನು ಹೇಳುತ್ತಿರುವೆನು. ಕಾಂತ ಗುಣವಂತ, ಒಲ್ಲೊಬ್ಬ ಕಾರ್ಯಕ್ಕೆ ಇಷ್ಟು ಆಲೋಚನೆ ಮಾಡಿ ಕಂದಿ ಗುಂದಿ ಮೋಹನಾಗ ಈ ಕ್ಷಣ ಹೋಗಿ ಪಾತ್ರವನ್ನು ಕಂಡು ಅವರಿಗೆ 7 ಮಾತುಗಳನ್ನು ಹೇಳಿ ಒಡಪಡಿಸಬಿಡುವೆ. ಇದಕ್ಕೆ ನೀನು ಸಿದ್ಧವಾದ ಕಾಂತೆ. ಕಾಂತ, ಹೇಳುತ್ತೇನು. Wala
ರಾತ್ರಿಯಲ್ಲಿ ಯಾವ ಮಿಟಗಾರನಿಗೆ ಹೋಗಿದ್ದಳೋ ಏನೋ. ಆಹೋ ಅಗ್ರಜ, ನಿನ್ನ ಅರ್ಧರಾತ್ರಿಯಲ್ಲಿ ಎತ್ತ ಕಡೆಗೆ ಹೋಗಿದ್ದೀಯ ಎಂದು ಕೂಡ ನಾನು ಕೇಳಿದರೆ ಈ ವರ್ಷ ಮುಂಡೆಯು ಮದುವೆಗೆ ಹೆಣ್ಣು ಕೊತ್ತ ಮಾಡಲಿಕ್ಕೆ ಹೋಗಿದ್ದೆ ಎಂದು ಆಹೋ ಅಗ್ರಜ, ಹೊರಪುರಿದರ ಕಮಲಿಗಳಾದ ಇವಳ ಚಿರವನ್ನು ಕಳೆದ ಬಿಡುವೆ. ಅಡ್ಡ ಬರಬೇಡ ಭೀಮ, ಇವಳನ್ನು ಮಾಡುವ ಸುಖನಾದ ಪಾರ್ಥ, ಆಹೋ ವಾಯುನಂದನ, ಎಂದಿನ ದಿನ ಈ ದೃಪದ ನಂತರ ಎಂದು ಮುಂದೆ ಬಂದಿದೆಯೆಂದು ಬಂಧನ ಕೋಪದಿಂದ ಕಾಣಿಯ ಈ ಮಂದಬುದ್ಧಿಯನ್ನು ಬಿಡು. ಇದು ನಿಮಗೆ ಧರ್ಮವಲ್ಲ. ತಿಳಿಯದೆ ಧರ್ಮವನ್ನು ಪಡುವುದು ಸತ್ಪುರುಷರು ಲಕ್ಷಣವಲ್ಲ. ಪ್ರತ್ಯಕ್ಷವಾದರೂ ಪ್ರಕಾಶಿ ನೋಡಬೇಕೆಂಬ ಸಿದ್ಧಾಂತ ಇರುವುದು. ಆತ್ಮ ಪಡೆದಾಡ ಛಲದಿಂದ ಬಲವಿಲ್ಲ ಕರ್ಮವೇ ಹೇಳಿದ ನೀ ಸಾರಿ. ಆಹೋ ಅಗ್ರಜ, ನಿಮ್ಮಂತ ಮತ್ತು ಮನುಷ್ಯರಿಗೆ ಸ್ತ್ರೀಯ ಮೋಹ ಬಹಳ ಇರಬಹುದು. ಆಹೋ ಅಗ್ರಜ, ನಮ್ಮ ಹಚ್ಚಿನ ಆದ ಕಾರಣ ಈ ಪಾಂಚಾಲಿಗೆ ನೀನೇ ಮರಳಾಗಿ ಶಕ್ತಿಯನ್ನು ಭಾವಿಸಿ ಪರವಶನಾಗಿರ್ತೀಯ. ಆಹೋ ಅಗ್ರಜ, ನನ್ನಂತ ತೀರ ಪರಾಕ್ರಮಗಳು ನಿನ್ನಂತೆ ಎಂದು ಕೂಡ ತಿಳಿದಿರುವೆಯಾ? ಸಹಜವಾಗಿ. ಆಹೋ ಅಗ್ರಜ, ಆದರೆ ಈ ಸಮಯದಲ್ಲಿ ನೀನು ಎಂದಿಗೆ ಹೇಳುವ ಕೆಲಸವಿಲ್ಲ. ಇವನಿಗೆ ಇವಳ ಮೇಲೆ ಪ್ರೇಮ. ಸಂಬರಾದ ಕಾಂಡವಿ. ಆಹೋ ಅಣ್ಣನಾದ ಭೀಮನಂದನ, ಈ ಪಾತ್ರ ಈ ಸ್ತ್ರೀಯರ ವೃತ್ತಾಂತವಲ್ಲ ನಾನಬಲ್ಲೆ. ನಿನ್ನಿಗೇನು ತಿಳಿಯುವುದು? ಒಂದ ವೇಳೆ ಹರಿಯ ಕಾರ್ಯಕ್ಕೆ ಹೋಗಿರುವುದು. ಇವಳಲ್ಲಿ ತಪ್ಪು ಇದ್ದಂತ ಕಾರಣವಲ್ಲ ತಮ್ಮ ಅರ್ಜುನ. ಅಹೋ ಧರ್ಮಭೂಮಿಯಾದ ಧರ್ಮಭೂಮಿಯಾದ ಧರ್ಮರಾಯನಿಗೆ ಇಂದಿನ ದ್ವಾರಕಾವತಿಯನ್ನು ಕೃಷ್ಣದೇವರು ಮಾಡುವ ಆಶೀರ್ವಾದಗಳು ಈಗ ಕಾಗದ ಬರೆಯಲು ಕಾರಣವೇನೆಂದರೆ ಇಂದಿನ ದಿನ ದ್ರೌಪದಿಯು ಬಂದು ಮನ್ಮಥನಿಗೆ ಕನ್ಯೆಯ ನಿಶ್ಚಯ ಮಾಡಿ ಹೋಗಿರುವಳು. ಆದರೆ ನಾಳಿನ ಉದಯಕ್ಕೆ ನೀವು ಎಲ್ಲರೂ ಮನ್ಮಥನ ಲಗ್ನಕ್ಕೆ ತಪ್ಪದೆ ಪ್ರಜಾ ಪರಿವಾರದೊಡನೆ ದ್ವಾರಕಾವತಿಗೆ ಬರಬೇಕು ಮತ್ತು ನಿಮ್ಮ ಬಂಧು ವರ್ಗದವರಿಗೆ ಈ ವಿಷಯ ತಿಳಿಸಿದರು ನಾಳಿನ ಉದಯಕ್ಕೆ ದ್ವಾರಕಾವತಿಗೆ ಬರಬೇಕು. ಇಂತಿ ನಿಮ್ಮ ಆಶೀರ್ವಾದಗಳು ಕೃಷ್ಣದೇವರ. ಬಲನ್ಗುಡ್ಡ ಅಂಪಣ್ಣ ಇವರು ಆಹೋ ಅಣ್ಣನಾದ ಭೀಮನಂದನ, ಈ ಪಾಠಾಲಿ ಈ ಪಾಠಾಲಿ ಅದೇ ಪ್ರಕಾರವಾಗಿ ಕಿಮ ಬಲನ್ಗುಡ್ಡ ಅಂಪಣ್ಣ ಇವರು ಗೀತಮಕ್ಕನವರಿಗೆ ನೋಡು. ನಿನಗೆ ಬಂದು ಇಪ್ಪತ್ತು ಅಣ್ಣ ಹುಡುಗತ್ತಾಯ್ತು. ಅವರನ್ನು ಸಂಬಂಧಿಸಬೇಕಾದರೆ ಇದಕ್ಕೆ ನಾನು ಏನು ಮಾಡಲು ಕಾಣ್ತೆ ಗುಣವಂತೆ. ಸಿದ್ದರಾಮಪುರ ಮಲ್ಲಿಕಾರ್ಜುನ ಅವರು ಭೀಮಸೇನ ಪದಕ್ಕೆ 200 ರೂಪಾಯಿ ಮಾಡಿರ್ತಾರೆ.